ಜೈ ಹಿಂದ್ ಅಭ್ಯರ್ಥಿಗಳಿಗೆ. ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ಮೂಡಲಗಿಯ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರದಲ್ಲಿ SSC-GD OMR ಶೀಟ್ ಮುಖಾಂತರ ಪರೀಕ್ಷೆಯನ್ನು ಪ್ರತಿ ವಾರಕ್ಕೊಮ್ಮೆ ಪರೀಕ್ಷೆಯನ್ನು ನಾವು ತೆಗೆದುಕೊಳ್ತಾ ಇದ್ವಿ. ನೀವು ಇಲ್ಲಿ ಗಮನಿಸ್ಬೋದು. ಅದೇ ರೀತಿಯಾಗಿ ಪ್ರತಿನಿತ್ಯ ನಮ್ಮ ಸಂಸ್ಥೆಯಲ್ಲಿ ಕಂಪ್ಯೂಟರ್ ಬೇಸ್ಡ್ ಪರೀಕ್ಷೆಯನ್ನು ಸಹಿತ 13 ಭಾಷೆಯಲ್ಲಿ ಪರೀಕ್ಷೆ ಬರೆಯಲಿಕ್ಕೆ ಅಭ್ಯರ್ಥಿಗಳಿಗೆ ನಾವು ಅನುಕೂಲವನ್ನು ಮಾಡಿದ್ದೀವಿ. ಅದೇ ರೀತಿಯಾಗಿ ಕನ್ನಡ ಬರಿಬೋದು, ಇಂಗ್ಲೀಷ್ ಬರಿಬೋದು, ಹಿಂದಿ ಬರಿಬೋದು, ಬೇರೆ ಒಟ್ಟು 13 ಭಾಷೆಯಲ್ಲಿ ಪರೀಕ್ಷೆಯನ್ನು ಕಂಪ್ಯೂಟರ್ ಬೇಸ್ಡ್ ಮುಖಾಂತರ ಬರಿಬೋದು. ಅದೇ ರೀತಿಯಾಗಿ OMR ಶೀಟ್ ಮುಖಾಂತರ ಇಂಗ್ಲೀಷು ಮತ್ತು ಕನ್ನಡ ಮೀಡಿಯಮ್ದಲ್ಲಿ 2 ಮೀಡಿಯಮ್ದಲ್ಲಿ ಪರೀಕ್ಷೆಯನ್ನು ಬರಿಬೋದು. ಪ್ರತಿ ವಾರಕ್ಕೊಮ್ಮೆ ಅಭ್ಯರ್ಥಿಗಳಿಗೆ ನಾವು ಪರೀಕ್ಷೆಯನ್ನು ನಡೆಸ್ತಾ ಇದ್ದೀವಿ. ಅದೇ ರೀತಿಯಾಗಿ ಪ್ರತಿನಿತ್ಯ ಕಂಪ್ಯೂಟರ್ ಬೇಸ್ಡ್ ಪರೀಕ್ಷೆಯನ್ನು ಸಹಿತ ತೆಗೆದುಕೊಳ್ತಾ ಇದ್ವಿ. ಅಭ್ಯರ್ಥಿಗಳು ಗಮನಿಸ್ಬೋದು. ನಮ್ಮ ಸಂಸ್ಥೆಯ ಟೈಮ್ ಟೇಬಲನ್ನು ನಾನು ಹೇಳ್ತಾ ಇದ್ದೀನಿ. ಈಗ ಏನಪ್ಪ ಅಂದರೆ ಬೆಳಗ್ಗೆ ಮುಂಜಾನೆ 5:15 ರೆಡಿಯಾಗಿರಬೇಕು. 5:15ರಿಂದ 6:30 ನಮ್ಮಲ್ಲಿ ಫಿಸಿಕಲ್ ಇರ್ತದೆ. ಅದು 5 ಕಿಲೋಮೀಟರ್ ರನ್ನಿಂಗ್ ಇರ್ಬೋದು, ಆಮೇಲೆ ವಾರ್ಮಪ್ ಎಕ್ಸಸೈಸ್ ಇರ್ಬೋದು, ಹೈ ಜಂಪ, ಲಾಂಗ್ ಜಂಪ, ಗುಂಡೆಸೆತ, ಪ್ಲಪ್ಸ, ಬ್ಯಾಲೆನ್ಸ, ಹೀಗೆ ಬೇರೆ ಬೇರೆ ಥರನಾದ ದೈಹಿಕ ತರಬೇತಿಯನ್ನು ನೀಡಲಾಗುವುದು. ಅದರ ಜೊತೆ ಏನಪ್ಪ ಅಂದರೆ ಕಂಪ್ಯೂಟರ್ ಬೇಸ್ಡ್ ಪರೀಕ್ಷೆಯನ್ನು ಸಹಿತ ಪೂರ್ವಭಾವಿ ತರಬೇತಿಯನ್ನು ನೀಡ್ತಾ ಇದ್ವಿ. ಅದೇ ರೀತಿಯಾಗಿ ಮುಂಜಾನೆ 7ರಿಂದ 8 ಗಂಟೆವರೆಗೆ ಇಂಗ್ಲೀಷ್ ಗ್ರಾಮರ್ ಕ್ಲಾಸನ್ನು ಹೇಳ್ತಾ ಇದ್ವಿ. ಆಮೇಲೆ 8ರಿಂದ 9 ಮೆಂಟಲ್ ಅಬಿಲಿಟಿಯನ್ನು ಹೇಳ್ತಾ ಇದ್ವಿ. 9ರಿಂದ 10 ಗಂಟೆ ನಾಷ್ಟ ಇರ್ತದೆ. ಆಮೇಲೆ 10ರಿಂದ 11 ಜನರಲ್ ನಾಲೆಜ್ ಕ್ಲಾಸ್ ಹೇಳ್ತಾ ಇದ್ವಿ. ಆಮೇಲೆ 11ರಿಂದ 12 ಮ್ಯಾಥ್ಸ್ ಇರ್ತದೆ. ಅದೇ ರೀತಿಯಾಗಿ 12ರಿಂದ 1 ಗಂಟೆವರೆಗೆ GK ಕ್ಲಾಸ್ ಇರ್ತದೆ. ಆಮೇಲೆ 1 ಗಂಟೆಯಿಂದ 2 ಗಂಟೆವರೆಗೆ ಮಧ್ಯಾಹ್ನ ಊಟ ಇರ್ತದೆ. ಆಮೇಲೆ 2ರಿಂದ 4ರವರೆಗೆ ಕಂಪ್ಯೂಟರ್ ಬೇಸ್ಡ್ ಪರೀಕ್ಷೆಯನ್ನು ತೆಗೆದುಕೊಳ್ತೀವಿ. ಆಮೇಲೆ ನೆಕ್ಸ್ಟ್ ಏನಪ್ಪ ಅಂದ್ರೆ ಮತ್ತು 4:15ರಿಂದ 6:30ವರೆಗೆ ನಾವು ಫಿಸಿಕಲ್ ತರಬೇತಿಯನ್ನು ಕೊಡ್ತೀವಿ. ಆಮೇಲೆ ನೆಕ್ಸ್ಟ್ ಅಲ್ಲಿ ಅರ್ಧ ತಾಸು ರೆಸ್ಟ್ ಕೊಟ್ಟು ಮತ್ತು ಸಾಯಂಕಾಲ 7ರಿಂದ 8ರವರೆಗೆ ಒಂದು GK ಜನರಲ್ ನಾಲೆಜ್ ಕ್ಲಾಸ್ ಇರ್ತದೆ. ನಂತರ 8 ಗಂಟೆಗೆ ಊಟ. ಈ ರೀತಿ ಪ್ರತಿನಿತ್ಯ ನಮ್ಮ ಸಂಸ್ಥೆಯಲ್ಲಿ ತರಬೇತಿಯನ್ನು ನೀಡ್ತಾ ಇದ್ವಿ. ಗಮನಿಸ್ಬೋದು ಅಭ್ಯರ್ಥಿಗಳೇ, ಇದು SSC-GD ಅಭ್ಯರ್ಥಿಗಳಿಗಾಗಿ ತರಬೇತಿ ನ್ಯೂ ಬ್ಯಾಚ್. ಇದು ನೀವು ಗಮನಿಸ್ಬೋದು. ಇವಾಗ ನಮ್ಮ ಸಂಸ್ಥೆ 2004ರಲ್ಲಿ ಪ್ರಾರಂಭವಾಗಿ ಈಗ 2024ಕ್ಕೆ 21ನೇ ವರ್ಷದಲ್ಲಿ ಯಶಸ್ವಿಯಾಗಿ ಮುನ್ನಡೀತಾ ಇದೆ. ಡಿಫೆನ್ಸ್ ಫೋರ್ಸ್ಗಳಿಗೆ ನಾವು ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ಪೂರ್ವಭಾವಿ ತರಬೇತಿಯನ್ನು ನೀಡ್ತಾ ಇದ್ವಿ. ಅಭ್ಯರ್ಥಿಗಳು ಗಮನಿಸ್ಬೋದು. ಅದೇ ರೀತಿಯಾಗಿ ಇನ್ನೂ SSC-GD ಹೊಸ ಕಾಲ್ಫಾರ್ಮ 14 ತಾರೀಕು ಲಾಸ್ಟ್ ಡೇಟ್ ಅದ. ಇನ್ನೂ ಅಪ್ಲಿಕೇಶನ್ ಯಾರು ಹಾಕಿಲ್ಲ ಅಂಥವ್ರು ಅಪ್ಲಿಕೇಶನ್ ಹಾಕಿ. ನಮ್ಮ ಸಂಸ್ಥೆಯಲ್ಲಿ ಈಗ ತರಬೇತಿ ಪ್ರಾರಂಭವಾಗಿದೆ. ಅಗ್ನಿವೀರ ಆರ್ಮಿ ಆಗಿರ್ಬೋದು, SSC-GD ಆಗಿರ್ಬೋದು, ಅದೇ ರೀತಿಯಾಗಿ RPF ಆಗಿರ್ಬೋದು, MTS ಆಗಿರ್ಬೋದು. ಅಭ್ಯರ್ಥಿಗಳಿಗೆ ಪೂರ್ವಭಾವಿ ದೈಹಿಕ ಹಾಗೂ ಲಿಖಿತ ಪರೀಕ್ಷೆ ತರಬೇತಿಗೆ ಪ್ರವೇಶ ಪ್ರಾರಂಭವಾಗಿವೆ. ಅಭ್ಯರ್ಥಿಗಳು ಗಮನಿಸ್ಬೋದು. ಪ್ರತಿನಿತ್ಯ ಒಂದೊಂದು ವಿಶೇಷ ಮಾಹಿತಿಯೊಂದಿಗೆ ಅಭ್ಯರ್ಥಿಗಳಿಗೆ ನಾವು ತರಬೇತಿಯನ್ನು ನೀಡ್ತಾ ಇದ್ವಿ. ಇಲ್ಲಿ ಪ್ರಶ್ನೆ ಪತ್ರಿಕೆಯನ್ನು OMR ಶೀಟ್ ಮುಖಾಂತರ ತೆಗೆದುಕೊಳ್ತಾ ಇದ್ವಿ. ಇಲ್ಲಿ SSC-GD ಯಾವ ರೀತಿ ಇರ್ತದಪ್ಪ ಅಂದ್ರೆ 20 ಕ್ವಶನು ಮ್ಯಾಥ್ಸ್ ಇರ್ತದೆ. ಆಮೇಲೆ 20 ಕ್ವಶನು ಮೆಂಟಲ್ ಎಬಿಲಿಟಿ ಇರ್ತದೆ. ಇನ್ನು 20 ಕ್ವಶನು ಜನರಲ್ ನಾಲೆಜ್ ಇರ್ತದೆ. ಆಮೇಲೆ ಇನ್ನು 20 ಕ್ವಶನ ಏನಂದ್ರೆ ಗ್ರಾಮರ್ ಇರ್ತದೆ, ಹಿಂದಿ ಅಥವಾ ಇಂಗ್ಲೀಷ್ ಗ್ರಾಮರ್ ಇರ್ತದೆ. ಒಟ್ಟು 80 ಕ್ವಶನ್ ಇರ್ತವೆ. 80 ಕ್ವಶನ್ಗೆ ಮಾರ್ಕ್ಸ್ ಎಷ್ಟಿರ್ತೈತಪ್ಪ ಅಂದ್ರೆ 160 ಮಾರ್ಕ್ಸ. ಒಂದು ಪ್ರಶ್ನೆಗೆ 2 ಅಂಕಗಳಿರ್ತವೆ. ನೀವು ಏನಾದರೂ ಒಂದು ತಪ್ಪಾದ ಆನ್ಸರ್ ಹಾಕಿರಪ್ಪ ಅಂದ್ರೆ ಅಲ್ಲಿ ಮೈನಸ್ ಸಿಸ್ಟಮ್ ಐತೆ. ಮೈನಸ್ ಏಟೈತಪ್ಪ ಅಂದ್ರೆ 0.50 ಮೈನಸ್ ಆಗ್ತದೆ. ಗೊತ್ತಿರಬೇಕು. ಸರಿಯಾದ ಆನ್ಸರನ್ನು ಹುಡುಕಾಡಿ ಆನ್ಸರ್ನ ಹಾಕಬೇಕು. ಕರ್ನಾಟಕದವ್ರಿಗೆ ನಿಯರೆಸ್ಟ್ 1000 ಸೀಟ್ ಮಾತದವ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳು. ಯಾಕಂದ್ರೆ 160 ಮಾರ್ಕ್ಸಿಗೆ ನೀವು ಮಿನಿಮಮ್ 110 ಮೇಲೆ ಹೋದ್ರೆ ಮಾತ್ರ ಸಕ್ಸಸ್ ಹಾಕಿರಿ, ಇಲ್ಲಾಂದ್ರೆ ಆಗೋದಿಲ್ಲ. ಅಭ್ಯರ್ಥಿಗಳಿಗೆ ಇನ್ನೂ ಸಾಕಷ್ಟು ಅವಕಾಶ ಅದ. ಜನವರಿಯಲ್ಲಿ ಪರೀಕ್ಷೆ ಇರೋದ್ರಿಂದ ನೀವು ಈಗಿಂದ ಸ್ಟಡಿಯನ್ನು ಸರಿಯಾಗಿ 3 ತಿಂಗಳು ಸರಿಯಾಗಿ ನೀವು ಸ್ಟಡಿ ಮಾಡಿರಪ್ಪ ಅಂದ್ರೆ 100ಕ್ಕೆ 100 ಗ್ಯಾರಂಟಿಯಾಗಿ ನೀವು ಪರೀಕ್ಷೆಯನ್ನು ಪಾಸ್ ಮಾಡ್ಬೋದು. ಅಭ್ಯರ್ಥಿಗಳೇ, ನಿಮ್ಗೆ ಗೊತ್ತಿರಲಿ, ಫಸ್ಟಿಗೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರ್ತದೆ. ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಪಾಸ್ ಆದಮೇಲೆ ಮೆರಿಟ್ ಆಧಾರದ ಮೇಲೆ ನಿಮಗೆ ಫಿಸಿಕಲ್ ಕರೀತಾರೆ. ಫಿಸಿಕಲ್ ಆದಮೇಲೆ ಏನಪ್ಪ ಅಂದ್ರೆ ಡಾಕ್ಯುಮೆಂಟ್ ವೆರಿಫಿಕೇಷನು, ಅದಾದಮೇಲೆ ಮೆಡಿಕಲ್ ಆದಮೇಲೆ ಅಂತಿಮ ಮೆರಿಟವನ್ನು ಮಾಡ್ತಾರೆ. ಅಭ್ಯರ್ಥಿಗಳೇ, ನಿಮಗೆಲ್ಲರಿಗೂ ಗೊತ್ತಿರಲಿ. ಇಲ್ಲಿ SSC-GD ಒಳಗೆ BSF, CRPF, CISF, ಆಸಾಮ್ ರೈಫಲ್, ITBP, SSB ಹೀಗೆ ಬರ್ತಾವೆ. ಅದೇ ರೀತಿಯಾಗಿ ಕಾಸ್ಟ್ ಮೇಲೆ ಸಹಿತ ಲಾಸ್ಟ್ ಸೀಟ್ಗಳನ್ನು ಹೊಡಿತಾರೆ. SC, ST, OBC, ಆಮೇಲೆ UR, ಆಮೇಲೆ EWS, ಈ ರೀತಿಯಾಗಿ ಲಾಸ್ಟ್ ಮೆರಿಟ್ ನಿಲ್ತದೆ. ಆದ್ದರಿಂದ ಅಭ್ಯರ್ಥಿಗಳಿಗೆ ನಮ್ಮ ಸಂಸ್ಥೆಯಲ್ಲಿ ತರಬೇತಿ ಪಡೆಯತಕ್ಕಂಥ ಅಭ್ಯರ್ಥಿಗಳು ಯಾರಾದರೂ ಬರೋರಿದ್ದರೆ ಬೇಗನೆ ಬಂದು ಪ್ರವೇಶವನ್ನು ಪಡಿಬೇಕು. ಪ್ರವೇಶ ಪ್ರಾರಂಭವಾಗಿವೆ. SSC-GD ಆಮೇಲೆ ಅಗ್ನಿವೀರ ಆರ್ಮಿ, RPF ಹಾಗೂ MTS ಹುದ್ದೆಗಳಿಗೆ ಪೂರ್ವಭಾವಿ ತರಬೇತಿಗೆ ಪ್ರವೇಶ ಪ್ರಾರಂಭವಾಗಿವೆ. ಹಿಂದೆ ಬಂದು ಪ್ರವೇಶವನ್ನು ಪಡೆಯಿರಿ. ಜೈ ಹಿಂದ್. ಆತ್ಮೀಯ ವೀಕ್ಷಕರೇ, ನಮ್ಮಲ್ಲಿ SSC-GD, ಅಗ್ನಿವೀರ ಆರ್ಮಿ ಮತ್ತು RPF ಹುದ್ದೆಗಳಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ
ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರ್ವಹಿಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ ಎಸ್ಎಸ್ಸಿ ಜಿಡಿ, ಬಿಎಸ್ಎಫ್, ಸಿಆರ್ಪಿಎಫ್, ಅಸ್ಸಾಂ ರೈಫಲ್ಸ್, ಐಟಿಬಿಪಿ, ಸಿಐಎಸ್ಎಫ್, ಎಸ್ಎಸ್ಬಿ ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲಗಿ, ತಾಲೂಕು ಮೂಡಲಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.